ನಂಜನಗೂಡಿನಲ್ಲಿ ಹಳಿ ತಪ್ಪಿದ ತಾಲೂಕು ಆಡಳಿತ. ಲಂಚ ಉದ್ಧಾರ ಆರೋಪ ಸಿಡಿದೆದ್ದ ಅನ್ನದಾತರು. ಬಾರ್ಕೋಲ್ ಚಳವಳಿ ಮೂಲಕ ಆಕ್ರೋಶ. ಹೌದು, ನಂಜನಗೂಡು ತಾಲೂಕು ಕಚೇರಿಯಲ್ಲಿ ಲಂಚ ಉದ್ಧಾರ ತಾಂಡವಾಡ್ತಾ ಇದೆ. ಹಣವಾರಕ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬಾರ್ಕೋಲ್ ಚಳವಳಿ ಮೂಲಕ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಸಿಂಧುವಳಿ, ಸತೀಶ್ ರಘು ಮತ್ತು ಸುರಳಿ ಮಹದೇವ್ ನಾಯ್ಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬಾರ್ಕೋಲ್ ಚಳವಳಿಯನ್ನ ನೂರಾರು ರೈತರು ಭಾಗಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಬಾರ್ಕೋಲ್ ಚಳವಳಿ ಎಂಜಿ ರಸ್ತೆಯ ಮೂಲಕ ಮಿನಿ ವಿಧಾನಸೌಧ ಕಚೇರಿಗೆ ಆಗಮಿಸಿದೆ. ದಾರಿ ಉದ್ದಕ್ಕೂ ಕಂದಾಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ದಾರೆ. ರೈತರು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ನಡೆಯಬೇಕಾದ್ರೆ ಲಂಚದ ಹಣ ನೀಡಲೇಬೇಕು. ಜಮೀನು ದಾಖಲಾತಿಗಳು, ವಂಶವೃಕ್ಷ, ಜನನ ಮರಣ ಮತ್ತು ದೃಢೀಕರಣ, ಕೃಷಿ ಭೂಮಿಯ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚದ ಹಣ ನೀಡದಿದ್ರೆ ಕೆಲಸ ನಡೆಯಲ್ಲ ಅಂತ ಆರೋಪಿಸಿದ್ದಾರೆ. ಹೌದು, ಕಂದಾಯ ಅಧಿಕಾರಿಗಳ ಹಣದಾಕೆ ಬೇಸತ್ತ ರೈತ ಸಂಘಟ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ನಂಜನಗೂಡಿಗೆ ನೂತನ ತಹಸೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮು ಅಧಿಕಾರ ಪಡೆದು 6 ತಿಂಗಳು ಕಳೆದಿದೆ. ಆದರೆ ರೈತರು ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಅವರ ಸಿಬ್ಬಂದಿಗಳು ಮಾಡುವುದಿಲ್ಲ. ಕೂಡಲೇ ನಂಜನಗೂಡಿನ ಕಂದಾಯ ಇಲಾಖೆಯ ಶುದ್ಧವಾಗಬೇಕು, ರೈತರ ಕೆಲಸ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸಿಕೊಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಜಾಂಡ ಹೂಡಿರುವಂತಹ ಅಧಿಕಾರಿಗಳು ಎತ್ತಂಗಡಿಯನ್ನು ಹಾಕಬೇಕು. ಆರ್ಐ ಮತ್ತು ವಿಎಂ 16 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಿ ರೈತರನ್ನ ಸುಲಿಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಶಾಸಕರು ಆಗಮಿಸಬೇಕು. ನಂಜನಗೂಡಿನಲ್ಲಿ ತಹಸೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆಯಲ್ಲಿ ಕಳಂಕ ತರ್ತಾ ಇರುವಂತಹ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ತಾಲೂಕು ರೈತ ಸಂಘಟನೆಯ ಹೋರಾಟಕ್ಕೆ ಜಿಲ್ಲಾ ರೈತ ಸಂಘಟನೆಯ ಹೋರಾಟ. ರೈತರು ಗುಡುಗಿದರೆ, ರೈತರು ಮುನಿದರೆ ದೇಶವೇ ಮುನಿಯುವುದು. ರೈತರು ಮುನಿದರೆ ಮುನಿಯುವುದು. ಅನ್ನದಾತ ಮುನಿದರೆ